ನಾವು ಮನೆ ಮಾಡಬೇಕಾದ್ರೆ ವಾಸ್ತುನ ನೋಡ್ತೀವಿ. ಹಾಗೆ ದೇವ್ರ ಕೋಣೆಗೂ ಕೂಡ ವಾಸ್ತುವನ್ನ ನೋಡ್ತೀವಿ. ದೇವ್ರ ಕೋಣೆಯನ್ನು ವಾಸ್ತು ಪ್ರಕಾರ ಇಡೋದ್ರಿಂದ ನಾವು ದೇವರ ಆಶೀರ್ವಾದವನ್ನ ಪಡಿಬೋದು. ಮತ್ತೆ ದೇವರಿಂದ ಸಕಲ ಸಂಪತ್ತು ಕೂಡ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ. ಎಲ್ಲಾದ್ರಲ್ಲೂ ವಾಸ್ತು ನೋಡ್ಬೇಕಾದ್ರೆ ದೇವ್ರ ಕೋಣೆಯನ್ನು ಕೂಡ ವಾಸ್ತುವಿಂದ ಇರಬೇಕು. ದೇವ್ರ ಕೋಣೆಯಲ್ಲಿ ಯಾವ ರೀತಿ ಇರಬೇಕು ಮತ್ತೆ ಹೇಗಿರಬೇಕು, ಅದರಲ್ಲಿ ದೇವ್ರ ಫೋಟೋಗಳನ್ನ ಯಾವ ಕಡೆ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ದೇವ್ರ ಕೋಣೆ ಯಾವ ಮೂಲೆ ಯಾವ ಕಡೆ ಇದೆ ಅಂತ ತಿಳಿಸ್ಕೊಡಿ. ನಮ್ಮ ವಾಸ್ತು ತತ್ವಗಳ ಪ್ರಕಾರ ಪೂಜಾ ಕೊಠಡಿ ಅಥವಾ ದೇವ್ರ ಕೋಣೆ ಅಂತ ಏನು ಹೇಳ್ತೀವಿ, ಅದನ್ನು ಸ್ಥಾಪಿಸೋದಕ್ಕೆ ಉತ್ತಮ ದಿಕ್ಕು ಅಂದರೆ ಹೇಳ್ಕೊಳ್ಳುವಂಥ ದಿಕ್ಕು, ತುಂಬ ಶುಭವಾದ ದಿಕ್ಕು ಅಂದರೆ ಈಶಾನ್ಯ ಮೂಲೆ. ಇದು ಈಶಾನ್ಯ ಮೂಲೆ ಕೆಲವೊಬ್ರು ಗೊತ್ತಾಗಲ್ಲ. ಈಶಾನ್ಯ ಮೂಲೆ ಅಂದರೆ ಅದು ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯದಲ್ಲಿ ಬರುವಂಥದ್ದು ಈಶಾನ್ಯ ಮೂಲೆ. ನೀವು ಒಂದು ಮನೆ ಅಂತ ಮಾಡಿದ್ಮೇಲೆ ಅದು ಈಶಾನ್ಯ ಮೂಲೆಯಲ್ಲಿ ದೇವರ ಮನೆಯನ್ನು ಸ್ಥಾಪಿಸಿದ್ರೆ ತುಂಬ ಒಳ್ಳೆಯದು. ಅಕಸ್ಮಾತ್ ನೀವು ಒಂದು ಮನೆಯನ್ನು ಮಾಡಿ ಅದರಲ್ಲಿ ಮೇಲ್ಗಡೆ ಕೂಡ ಮಹಡಿಯನ್ನು ಮಾಡಿದರೆ ಆ ನೆಲ ಮಹಡಿಯಲ್ಲಿ ನಾವೇನು ದೇವ್ರ ಕೋಣೆ ಮಾಡ್ತೀವಿ ಅದ್ರ ಮೇಲೆ ಯಾರು ಓಡಾಡದೇ ಇರೋ ಥರ, ಅಂದರೆ ಅಷ್ಟಗ್ಲ ಮಹಡಿಯನ್ನು ಕಟ್ಟೋದನ್ನು ನಿಲ್ಲಿಸೋದು ತುಂಬ ಶುಭ. ಅದ್ರ ಮೇಲೆ ಏನು ಇಡೋದಾಗಲಿ ಅಥವಾ ಓಡಾಡೋದಾಗಲಿ ಮಾಡದೇ ಇದ್ದರೆ ತುಂಬ ಶುಭ ಅಂತ ಹೇಳ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಸ್ಥಳ ಇರಲ್ಲ, ಅಂದರೆ ಜಾಗ ಇರಲ್ಲ ಅಂತ ನಾವು ರೂಮಲ್ಲೋ ಹಾಲಲ್ಲೋ ಅಥವಾ ದೇವರು ಅಡುಗೆ ಮನೆಯಲ್ಲೋ ಈ ದೇವ್ರ ಕೋಣೆನ ಅಂದರೆ ಗೋಡೆಗಳ ಥರ ಅಥವಾ ಕಪಾಟಿನ ಥರ ಅಥವಾ ಶೋಕೇಸ್ ಥರ ಮಾಡಿಕೊಂಡು ಅಲ್ಲಿ ದೇವ್ರ ಮನೆಯನ್ನು ನಿರ್ಮಿಸ್ಕೊಂಡಿರ್ತಾರೆ. ಆ ಥರ ಏನಾದರೂ ಮಾಡಿದರೆ ಅದಕ್ಕೆ ನೀವು ಬಾಗಿಲು ಹಾಕಬೇಕು. ಬಾಗಿಲು ಹಾಕ್ಬಿಟ್ಟು ಅದನ್ನು ಯಾವಾಗಲೂ ಮುಚ್ಚಿರಬೇಕು. ಪೂಜೆ ಮಾಡುವ ಸಮಯದಲ್ಲಿ ಮಾತ್ರ ತೆಗೆದು ಮಿಕ್ಕಿದ ಸಮಯ ಮುಚ್ಚಿದ್ರೆ ತುಂಬ ಶುಭ. ಆಮೇಲೆ ಈ ಬಾಗಿಲು ಹಾಕಬೇಕಾದ್ರೆ ಬಾಗಿಲು ಅದಕ್ಕೆ 2 ಬಾಗಿಲಿರುವಂಥ ಬಾಗಿಲನ್ನು ಹಾಕಬೇಕು, ಒಂದು ಬಾಗಿಲನ್ನು ಹಾಕಬಾರ್ದು. ಮತ್ತು ಅದರಲ್ಲಿ ಸ್ವಲ್ಪ ತೂತು ಥರ ಅಂದರೆ ರಂಧ್ರಗಳಿದ್ದು ಅಲ್ಲಿ ಗಂಟೆಗಳನ್ನ ಹಾಕೋದು ಅಥವಾ ಏನಾದರೂ ಹಾಕೋದು ತುಂಬ ಶುಭ. ಅದರಲ್ಲೂ ಗಂಟೆಯನ್ನು ಹಾಕಿದ್ರೆ ಅದು ತುಂಬಾ ಶುಭ ಅಂತ ಹೇಳ್ತಾರೆ. ಆ ಗಂಟೆಯ ಸದ್ದಿಗೆ ಅಲ್ಲಿ ಮನೆಯಲ್ಲಿ ದೇವರ ಆಶೀರ್ವಾದ ಆಗಿ ಸಕಲ ಸಂಪತ್ತು ನಿಲ್ಲಿಸುತ್ತೆ ಅಥವಾ ಸಕಲ ಸಂಪತ್ತು ಬರುತ್ತೆ, ದೇವರ ಆಶೀರ್ವಾದ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಪೂಜಾ ಕೋಣೆಯ ಈಶಾನ್ಯ ಭಾಗದಲ್ಲಿ ಹೆಚ್ಚು ಭಾರವನ್ನು ಇಡಬಾರ್ದು. ಅದು ಅಕಸ್ಮಾತ್ ಆ ಮನೆ ಕೆಳಗಡೆ ಮನೆಯಲ್ಲಿ ನಾವು ದೇವ್ರ ಮನೆ ಮಾಡಿದ್ವಿ ಮೇಲಿಟ್ರೇನು ಅಂತ ಅನ್ಬಾರ್ದು, ಮೇಲೂ ಕೂಡ ಭಾರ ಇಡಬಾರ್ದು. ಮೇಲೂ ಕೂಡ ಭಾರ ಇಟ್ಟರೆ ನಾವು ದೇವ್ರ ಮೇಲೆ ಭಾರ ಇಟ್ಟ ಹಾಗಾಗತ್ತೆ. ಈಗ ನಮ್ಮ ತಲೆ ಮೇಲೆ ಹೇಗೆ ಭಾರ ಇಟ್ಟರೆ ನಮಗೆ ನೋವು ಬರುತ್ತೋ ಹಾಗೆ ನಮಗೆ ತಲೆ ಮೇಲೆ ಭಾರ ಇಟ್ಟಾಗ ನಮಗೆ ನೋವಾದಾಗ ನಮಗೆ ಬೇರೆ ಕಡೆ ಯಾವುದೇ ಕಡೆ ಗಮನ ಕೊಡೋಕ್ಕಾಗಲ್ಲ. ಅದೇ ರೀತಿ ದೇವ್ರ ತಲೆ ಮೇಲೂ ಭಾರ ಇಟ್ಟಾಗ ದೇವರು ನಮ್ಮ ಮನೆಯಲ್ಲಿ ಇನ್ನೇನು ನೋಡೋಕ್ಕಾಗಲ್ಲ, ಆ ದೇವರು ಇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ದೇವರದ್ದು ಕೋಣೆ ಏನು ಮಾಡಿರ್ತಾರೆ ಅದ್ರ ಮೇಲೆ ಭಾರ ಇಡಬಾರ್ದು ಮತ್ತು ಓಡಾಡೋದನ್ನು ಕೂಡ ತಪ್ಪಿಸೋದು ತುಂಬ ಶುಭ. ಇನ್ನು ಈಶಾನ್ಯ ಮೂಲೆಯಲ್ಲಿ ಮೇಲಂತಸ್ತು ನಿರ್ಮಿಸೋದು ಅಂದರೆ ಮಹಡಿಯನ್ನು ನಿರ್ಮಿಸೋದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಮಹಡಿಯನ್ನು ನಿರ್ಮಿಸಿದಾಗ ಅಲ್ಲಿ ಓಡಾಡ್ತೀವಿ ಅಥವಾ ಏನಾದರೂ ಒಂದು ವಸ್ತುಗಳನ್ನ ಇಡ್ತೀವಿ, ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಪೂಜಾ ಕೋಣೆಯನ್ನು ಪಶ್ಚಿಮ ಗೋಡೆಯ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ವಿಗ್ರಹಗಳು ಅಥವಾ ಚಿತ್ರಗಳನ್ನ ಹೊರತುಪಡಿಸಿ ಬೇರೆ ಯಾವುದು ವಸ್ತುಗಳನ್ನೂ ಕೂಡ ಆ ಪೂಜಾ ಕೋಣೆಯಲ್ಲಿ ಇಡಬಾರ್ದು. ಅಂದರೆ ಪೂಜೆಗೆ ಸಂಬಂಧಿಸಿದ ವಸ್ತುಗಳು ಮಾತ್ರ ಅಲ್ಲಿರಬೇಕು, ಅದು ಬಿಟ್ಟು ಬೇರೆ ಯಾವುದು ಅಲ್ಲಿ ಇರಬಾರ್ದು ಅಂತ. ಜಾಗ ಇದೆ ಅಂತ ಇನ್ನೇನೋ ವಸ್ತುಗಳನ್ನ ಇಡೋದು ಆ ಥರ ಎಲ್ಲ ಮಾಡಬಾರ್ದು. ಈ ಗೋಡೆಯ ಮೇಲೆ ಕಿಟಕಿ ಹಾಕೋದು ಸೂಕ್ತ ಅಲ್ಲ ಅಂತ, ಸೂಕ್ತವಾದಲ್ಲ. ಮತ್ತು ಗೋಡೆ ಮೇಲೆ ಕಿಟಕಿ ಕೂಡ ಹಾಕಬಾರ್ದು. ಇನ್ನು ಪೂಜಾ ಕೋಣೆಯ ಉತ್ತರದಲ್ಲಿ ಕಿಟಕಿನ ಇಡ್ಬೋದು. ಅಂದರೆ ಪೂಜಾ ಕೋಣೆಗೆ ನಮ್ಗೆ ಏನಾದ್ರು ಕಿಟಕಿ ಬೇಕು ಅಂದರೆ ಉತ್ತರ ದಿಕ್ಕಿನಲ್ಲಿ ಕಿಟಕಿಯನ್ನು ಇಡ್ಬೋದು. ಈ ಕಿಟಕಿಯನ್ನು ಸ್ಥಾಪಿಸಿದ್ರೆ ಏನಾಗುತ್ತೆ ಅಂದರೆ ಸೂರ್ಯನ ಬೆಳಕು ಅದ್ರ ಮುಖಾಂತರ ದೇವ್ರ ಮನೆಯನ್ನು ಪ್ರವೇಶಿಸುತ್ತೆ. ಆವಾಗ ನಮಗೆ ತುಂಬ ಶುಭ ಆಗುತ್ತೆ, ಅಂದರೆ ದೇವರಿಂದ ಆಶೀರ್ವಾದಗಳು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ದೇವರ ಚಿತ್ರಗಳನ್ನ ಯಾವ ದಿಕ್ಕಿಗೆ ಹಾಕಬೇಕಪ್ಪ ಅಂದರೆ ಪಶ್ಚಿಮ ದಿಕ್ಕಿಗೆ ಹಾಕಬೇಕು ಅಥವಾ ದಕ್ಷಿಣ ದಿಕ್ಕಿಗೆ ಹಾಕಬೇಕು. ಯಾಕಪ್ಪ ಅಂದರೆ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ನಾವು ಪೂರ್ವ ದಿಕ್ಕಿಗೆ ತಿರ್ಕೊಂಡು ಪೂಜೆ ಮಾಡಬೇಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬ ಶುಭ ಆಗುತ್ತೆ. ನೀವು ಅಷ್ಟೊತ್ತರ ಏನಾದರೂ ಪಠಿಸ್ಬೇಕು ಅಂದರೂ ಕೂಡ ನೀವು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೇಳಿದ್ರೆ ಅದರ ಆಶೀರ್ವಾದ ಅದರ ಫಲ ತುಂಬ ಬೇಗ ಸಿಗುತ್ತೆ ಮತ್ತು ಹೆಚ್ಚು ಸಿಗುತ್ತೆ. ನೀವು ಆದ್ದರಿಂದ ದೇವ್ರ ಫೋಟೋಗಳನ್ನ ಪಶ್ಚಿಮ ಅಥವಾ ದಕ್ಷಿಣ ಗೋಡೆಗೆ ಹಾಕಿದ್ರೆ ನೀವು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಡ್ತೀರಿ, ಆವಾಗ ದೇವರ ಆಶೀರ್ವಾದ ಚೆನ್ನಾಗಾಗುತ್ತೆ ಅಂತೇಳಿ. ಆಮೇಲೆ ಕೆಲವೊಬ್ರು ದೇವ್ರಿಗೆ ಹೂ ಮುಡಿಸ್ತೀವಿ ಅಂತ
ಜಾಸ್ತಿ ಹೂ ಮುಡಿಸ್ತಾರೆ. ಹೂ ಮುಡಿಸ್ಬೇಕಾದ್ರೆ ದೇವ್ರ ಮುಖನೇ ಕಾಣಿಸಲ್ಲ. ದೇವ್ರ ಮುಖ ಕಾಣಿಸಲ್ಲ ಅಂದಾಗ ಏನಾಗುತ್ತೆ ಅಂದರೆ, ದೇವರು ನಮ್ಮನ್ನು ನೋಡಿದ್ರೆ ನಮ್ಗೆ ಆಶೀರ್ವಾದ ಆಗುತ್ತೆ. ದೇವರು ನಮ್ಮನ್ನು ನೋಡದೇ ಇರೋ ಹಾಗೆ ಮುಚ್ಚಿಬಿಟ್ರೆ ನಮ್ಗೆ ಆಶೀರ್ವಾದ ಹೇಗಾಗುತ್ತೆ? ಕೆಲವೊಬ್ರು ಅರಿಶಿನ ಕುಂಕುಮ ಹಾಕಬೇಕಾದ್ರೂ ಕೂಡ, ನಾಮ ಅಥವಾ ಏನಾದರೂ ಹಾಕಬೇಕಾದ್ರೂ ಕೂಡ ಅದನ್ನು ಹಣೆಗಿಡಬೇಕು. ಹಣೆಗಿಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಕಣ್ಮೇಲೆ ಬಂದ್ಬಿಡುತ್ತೆ. ಆ ರೀತಿ ದೇವರ ಕಣ್ಣನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಅದು ಸ್ವಲ್ಪನೂ ಕೂಡ ದೇವ್ರ ಕಣ್ಮೇಲೆ ಬರದೇ ಇರೋ ಥರ ನೋಡ್ಕೋಬೇಕು. ಅರಿಶಿನ ಕುಂಕುಮ ಆಗಲಿ ಹೂವಿನಿಂದ ಆಗಲಿ ಕಣ್ಣನ್ನು ಮುಚ್ಚದೇ ಇರೋ ರೀತಿ ನೋಡ್ಕೋಬೇಕು. ಆವಾಗ ದೇವರು ನಮ್ಮನ್ನು ನೋಡಿದ್ರೆ ನಮಗೆ ಶುಭ ಆಗುತ್ತೆ. ದೇವ್ರ ಕಣ್ಣು ಮೇಲೆ ಹಾಕಿಬಿಟ್ರೆ ದೇವರಿಗೆ ನಾವು ಕಾಣಿಸಲ್ಲ. ಹಾಗಾಗಿ ದೇವರ ಕಣ್ಣನ್ನು ಆ ಮುಖದ ಮೇಲೆ ಬರೋ ರೀತಿ ಅವಾಯ್ಡ್ ಮಾಡಬೇಕು. ಮತ್ತು ಪಾದಗಳು ಕೂಡ ಪಾದಗಳ ಮೇಲೂ ತುಂಬ ಹಾಕಬಾರ್ದು. ಪಾದಗಳ ಮೇಲೆ ಹಾಕಬೇಕು. ಹೂವನ್ನ ಆಗಲಿ ಅರಿಶಿನ ಕುಂಕುಮ ಆಗಲಿ ಸ್ವಲ್ಪ ಹಾಕಬೇಕು. ಅದನ್ನು ಪಾದಗಳೇ ಮುಚ್ಚೋಗೋ ಹಾಗೆ ಹಾಕಬಾರ್ದು. ಅದು ಪಾದಗಳು ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಆಶೀರ್ವಾದ ಮಾಡುವಂಥ ಪಾದಗಳು, ಅದನ್ನು ಕೂಡ ನೀಟಾಗಿ ಹಾಕಬೇಕು. ಮತ್ತು ದೀಪ ಏನು ಬೆಳಗ್ತೀವಿ ಅದು ದಕ್ಷಿಣ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇರೋ ಥರ ನೋಡಬೇಕು. ಆವಾಗ ದೇವರ ಆಶೀರ್ವಾದ ತುಂಬ ಸಿಗುತ್ತೆ. ಇದಿಷ್ಟು ದೇವರ ಕೋಣೆಯನ್ನು ಯಾವ ರೀತಿ ಇಟ್ಕೋಬೇಕು, ಮತ್ತು ಅದು ದೇವರ ಕೋಣೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಯಾವಾಗಲೂ ಗಲೀಜಾಗಿರಬಾರ್ದು. ಮತ್ತು ಆ ದಿನದ ಹೂವನ್ನು ಆ ದಿನವೇ ದೇವ್ರ ಮನೆಯಿಂದ ಹೊರಗಡೆ ಹಾಕಬೇಕು. ಹೊರಗಡೆ ಹಾಕಿದ್ಮೇಲೆ ಅಕಸ್ಮಾತ್ ನೀವು ಇವತ್ತು ತೆಗ್ದಿರ್ತೀರ, ಅಲ್ಲೇ ಒಂದು ಕವರ್ನಲ್ಲಿ ಇಡ್ತೀವಿ ಅಂತ ದೇವ್ರ ಮನೇಲೇ ಇಡಬಾರ್ದು. ಅದನ್ನು ಹೊರಗಡೆ ಇಟ್ಕೊಳ್ಳಿ. ನೀವು ಒಟ್ಟಿಗೆ ಒಂದು ವಾರದ್ದು ಹಾಕ್ತೀವಿ ಹೊರಗಡೆ ಅಂತಂದರೆ ಅದನ್ನು ಹೊರಗಡೆ ಇಟ್ಕೋಬೋದು. ಅದೇ ದೇವ್ರ ಮನೇಲಿ ಇಟ್ಕೋಬಾರ್ದು. ಮತ್ತು ದೇವ್ರ ಮನೇಲಿ ಹೂವನ್ನು ತೆಗಿಬೇಕಾದ್ರೆ, ಹೂವು ಅದು ಮುಡಿಸ್ಬೇಕಾದ್ರೆ ಅಲ್ಲಿ ಹರಡಿರುತ್ತೆ, ಅಂದರೆ ಸಣ್ಣ ಸಣ್ಣ ದಳಗಳೆಲ್ಲ ಕೆಳಗೆ ಬಿದ್ದಿರುತ್ತೆ. ಅದನ್ನು ಕೂಡ ನೀಟಾಗಿ ಎತ್ಕೋಬೇಕು. ದೇವ್ರ ಫೋಟೋ ಕೆಳಗಡೆ ಆಗಲಿ ಏನಾದರೂ ಗಲೀಜಾಗಿದ್ರೂ ಕೂಡ ಅಲ್ಲಲ್ಲೇ ಸ್ವಚ್ಛಗೊಳಿಸ್ಬೇಕು. ಆವಾಗ ದೇವರ ಆಶೀರ್ವಾದ ನಮಗಾಗತ್ತೆ. ಅಲ್ಲಿ ಕೊಳಕೇನಾದರೂ ಇದ್ದರೆ ದೇವರ ಆಶೀರ್ವಾದ ಆಗಲ್ಲ. ಯಾಕಂದರೆ ನಾವು ನೋಡಿದಾಗಲೇ ಅದು ಒಂಥರ ಅನಿಸುತ್ತೆ, ಇನ್ನು ದೇವರಿಗೆ ನೋಡಿದಾಗ ಹೇಗೆ ಅನಿಸುತ್ತೆ ಹೇಳಿ? ಹಾಗಾಗಿ ದೇವ್ರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲದನ್ನು ನೀಟಾಗಿ ಶುಭ್ರವಾಗಿ ಇಟ್ಕೊಂಡು ಮತ್ತು ಆಗಾಗ ವಾರಗಳ ದಿನ ಧೂಪನ ಹಾಕೋದ್ರಿಂದ, ಧೂಪ ಕರ್ಪೂರ ಎಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಶುಭ ಆಗುತ್ತೆ. ಇದಿಷ್ಟು ದೇವರ ಮನೆಯನ್ನು ನಾವು ಯಾವ ದಿಕ್ಕಿನಲ್ಲಿ ಇಡಬೇಕು, ಮನೆ ಮೇಲೆ ದೇವರ ಮನೆ ಮೇಲೆ ನಾವು ಏನನ್ನು ಇಡಬೇಕು ಅಂತ ತಿಳಿಸ್ಕೊಡುವಂಥ ವಿಡಿಯೋ. ದೇವ್ರ ಮನೇಲಿ ಏನೆಲ್ಲ ಇಟ್ಕೋಬೇಕು ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.